ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮ್ಮೂರು ಬೆಂಗಳೂರು ಯೂಟ್ಯೂಬ್ ಚಾನಲ್ ಕಡೆಯಿಂದ ಸ್ವಾಗತ ಸುಸ್ವಾಗತ. ಇವತ್ತು ನಾವು ನೆಲಮಂಗಲ ಹತ್ರ ಇರೋ ರಾಶಿ ಲೇಔಟಲ್ಲಿದ್ದೀವಿ. ಇಲ್ಲಿ ಮಿಸ್ಟರ್ ಮಂಜು ಮತ್ತು ಗುಣಶ್ರೀ ಅನ್ನೋ ದಂಪತಿಗಳು ಸೇರಿ ಒಂದು ಸಂಸ್ಥೆ ಹುಟ್ಟಾಕಿದ್ದಾರೆ. ಅದೇ ಇಶಾ ಗ್ರೀನ್ ಅಂತ. ಆ್ಯಡಿಂಗ್ ಕಲರ್ಸ್ ಆಫ್ ನೇಚರ್ ಅನ್ನೋ ಕಾನ್ಸೆಪ್ಟಲ್ಲಿ ಈ ಇಶಾ ಗ್ರೀನ್ನ ಸಂಸ್ಥೆ ಹುಟ್ಟಾಕಿದ್ದಾರೆ. ಏನೇನೆಲ್ಲ ಇಟ್ಟಿದ್ದಾರೆ ಅಂತ ಹಾಗೆ ನೋಡ್ತಾ ಹೋಗಿ. ಇಂಡೋರ್ ವಾಸ್ತು ಪ್ಲಾಂಟ್ಸಿಂದ ಹಿಡಿದು ಸ್ಯಾಂಡ್ಸ್ಟೋನು, ಮಿನಿಯೇಚರು, ಸ್ಯಾಂಡ್ಸ್ಟೋನ್ ಆರ್ಟ್ ತುಂಬ ವೆರೈಟಿ ಆಫ್ ಪ್ಲಾಂಟ್ಸ್ಗಳಿದೆ. ಆಲ್ ಟೈಪ್ಸ್ ಆಫ್ ನೋಡ್ತಾ ಹೋಗಿ. ಈಗ ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋ ಬನ್ನಿ ಏನೇನೆಲ್ಲ ಇದೆ ಅಂತ. ಸ್ನೇಕ್ ಪ್ಲಾಂಟ್ಸು, ಲಕ್ಕಿ ಬ್ಯಾಂಬೂ, ಫಿಲೋಡೆಂಡ್ರಾನ್, ಝೀಝಿ, ಫಿಗ್ಸ್, ಹೀಗೆ ಹಲವಾರು ವೆರೈಟಿನ ನಾವು ಮನೆ ಒಳಗೇನೆ ಬೆಳಿಬಹುದು. ಎಸ್ಪೆಷಲಿ ಈಗಿನ ಕಾಲದ ಅಪಾರ್ಟ್ಮೆಂಟ್ ಜನ್ರೇಷನಲ್ಲಂತೂ ಖಂಡಿತ ಮಕ್ಕಳನ್ನು ನಾವು ಪ್ರಕೃತಿಗೆ ಇಂಟ್ರೊಡ್ಯೂಸ್ ಮಾಡಲೇಬೇಕು. ಮನೆಯೊಳಗೆ ಗಿಡ ಬೆಳಿಲೇಬೇಕು. ಅವರಿಗೆ ನಾವು ಹೇಗೆ ಸ್ಟೇರ್ಸ್ ಜಾಗದಲ್ಲಿ ಎಲ್ಲ ಯುಟಿಲೈಸ್ ಮಾಡಿಕೊಂಡು ಆಲೋವೆರಾ, ಇದು ಕೂಡ ಲಕ್ಕಿ ಬ್ಯಾಂಬೂ, ಸ್ನೇಕ್ ಮನಿ ಪ್ಲಾಂಟ್ ಅಂತ. ಮನಿ ಪ್ಲಾಂಟ್ ಒಂದರಲ್ಲೇ ಬಹಳ ಪ್ರಜಾತಿ, ಹೀಗೆ ಹಲವಾರು ಗಿಡಗಳು, ಇವೆಲ್ಲ ಕಂಪ್ಲೀಟ್ಲಿ ಇಂಡೋರ್ ಪ್ಲಾಂಟ್ಸು. ಸೊ ಬಹಳ ಖುಷಿ ಕೊಡುತ್ತೆ ಇದು. ನಾವು ದಿನ ಬೆಳಗ್ಗೆ ಎದ್ದಾಗ ನೋಡಲಿಕ್ಕೆ ಒಂಥರ ಖುಷಿ. ಇದು ಲಿಪ್ಸ್ಟಿಕ್ ಪ್ಲಾಂಟ್ ಅಂತಾರೆ, ಆಗ್ಲೋನೆಮಾ. ಇದು ಕೂಡ ಬೇರೆ ಬೇರೆ ಪ್ರಜಾತಿಯ ಮನಿ ಪ್ಲಾಂಟ್ಗಳು. ಬೆಳೆಸ್ಲಿಕ್ಕೆ ಬಹಳ ಸುಲಭ, ಮತ್ತು ಮನೆ ಅಷ್ಟು ವೆಲ್ವೆಟ್ ಮನಿ ಪ್ಲಾಂಟು ಮನೆಗೆ ಅಷ್ಟು ಅಂದ ನೀಡುತ್ತೆ. ಇವೆಲ್ಲ ಕೆಲವೊಂದು ಸಕ್ಯುಲೆಂಟ್ಸು. ಇದಂತೂ ಲಕ್ಷ್ಮೀ ಕಮಲ್ ಅಂತ ಕರೀತಾರೆ ಈ ಸಕ್ಯುಲೆಂಟ್ನ. ನಿಯಾನ್ ಮನಿ ಪ್ಲಾಂಟು, ಇದು ಸಾಂಗ್ ಆಫ್ ಇಂಡಿಯಾ ಅಂತ ಕರೀತಾರೆ. ರಬ್ಬರ್ ಮನಿ ಪ್ಲಾಂಟ್ ಅಂತೂ ವಾಸ್ತು ಪ್ರಕಾರನೇ ಹಳೆ ಕಾಲದಲ್ಲಿ ಕೂಡ ಹೇಳಿದ್ದಾರೆ ಇದನ್ನು ಬೆಳೆಸಲೇಬೇಕು ಅಂತ. ಇದು ಸ್ನೇಕ್ ಪ್ಲಾಂಟ್. ಇದರಲ್ಲಿ ಬಹಳ ಪ್ರಜಾತಿಗಳನ್ನು ಕಾಣ್ಬೋದು. ಇದು ಬಿಳಿ ಇದೆ, ಇದು ಲೈಟ್ ಗ್ರೀನ್ ಇದೆ, ಡಾರ್ಕ್ ಗ್ರೀನ್. ಇದನ್ನು ಚೈನೀಸ್ ಎವರ್ಗ್ರೀನ್ ಅಂತ ಕೂಡ ಕರೀತಾರೆ. ಬಹಳ ಚೆನ್ನಾಗಿ ಬರುತ್ತೆ ಇಂಡೋರ್ಸ್ನಲ್ಲಿ. ಇದು ಮನಿ ಪ್ಲಾಂಟ್. ಇದು ಕೆಲಾಡಿಯಮ್ ಅಂತ ಒಂದು ಪ್ರಜಾತಿ ಗಿಡ. ಬಹಳ ಅಂದವಾಗಿ ಕಾಣುತ್ತೆ, ಮನೆ ಒಳಗೆ ಬಹಳ ಚೆನ್ನಾಗಿ ಬೆಳೆಯುತ್ತೆ ಇದು. ಇದು ಲಕ್ಕಿ ಬ್ಯಾಂಬೂ. ಇವು ಕಂಪ್ಲೀಟ್ಲಿ ಇಂಡೋರ್. ನೋಡಿ, ಬಹಳ ಕಮ್ಮಿ ಲೈಟಲ್ಲೂ ಬಹಳ ಸುಂದರವಾಗಿ ಬೆಳೆಯುವಂಥ ಗಿಡಗಳಿವೆಲ್ಲ. ಹೋಮ್ ಟೂರ್ ಥರ ಅಲ್ವಾ? ಬನ್ನಿ. ಇದು ಒಂದು ಬಾಲ್ಕನಿ. ಹೀಗೆ ಬಾಲ್ಕನಿಗಳನ್ನಲ್ಲೂ ನಾವು ಗಿಡಗಳಿಟ್ಟರೆ ಬಹಳ ಅಂದವಾಗಿ ಕಾಣುತ್ತೆ. ಇಲ್ಲಿ ಮೇಲೆ ನೋಡಿರ್ಬೋದು ನೀವೆಲ್ಲ, ಎಲ್ಲ ಸಕ್ಯುಲೆಂಟ್ ವೆರೈಟಿಗಳು. ಬಹಳ ಬಹಳ ಮಿನಿಮಮ್ ಮೇಂಟೆನೆನ್ಸ್ ಇವೆಲ್ಲ. ದಿನ ನೀರು ಹಾಕಬೇಕು ಅಂತ ಕೂಡ ಇಲ್ಲ ಇವೆಲ್ಲ. ಸೊ ಈ ಪಾಟ್ಗಳಂತೂ ಒಂದು ಚೂರು ನೀರು ಕೂಡ ಕೆಳಗೆ ಬೀಳಲ್ಲ. ಆ ನೀರೆಲ್ಲ ಇಲ್ಲೇ ಇರುತ್ತೆ. ಸೊ ನೆಕ್ಸ್ಟ್ ಡೇ ಅದೇ ಯೂಸ್ ಆಗುತ್ತೆ. ಇವೆಲ್ಲ ಕೆಲವರಿಗೆಲ್ಲ ಗೊತ್ತೇ ಇರುತ್ತೆ. ಸ್ಪೈಡರ್ ಪ್ಲಾಂಟ್ ಅಂತ ಹೇಳ್ತಾರೆ ಇದನ್ನು. ಇದು ಮನಿ ಟ್ರೀ ಅಂತ ಕೂಡ ಕರೀತಾರೆ ಈ ಪ್ಲಾಂಟ್ನ. ವಾಸ್ತು ಪ್ರಕಾರ ಮನಿ ಟ್ರೀ ಹಾಕಿದ್ರೆ, ಮನಿ ಟ್ರೀ ನಾರ್ಮಲ್ ಆಗಿ ವಾಟರ್ ಮಾಡ್ತಾರೆ. ಹೌದು, ಇದು ಕೊಕೊಪೀಟಲ್ಲಿ ಕೂಡ ಬೆಳಿಬೋದು ಈ ಥರ ಡೆಕೋರೇಟಿವ್ ಆಗಿ. ಬಾನ್ಸಾಯಿ, ಆಮೇಲೆ ಹೌದು, ಅದರಲ್ಲಿ ಆರ್ಟ್ನ ಕೂಡ ಮಾಡಿ ನಾವು ಬಾನ್ಸಾಯಿನ ಬೆಳೆಸಿದ್ದೀವಿ. ಬಹಳ ಅಂದವಾಗಿ ಕಾಣುತ್ತೆ ಅಂತ. ಇಲ್ಲೂ ಕೂಡ ಇದೆ ಬಾನ್ಸಾಯಿ. ಮಧ್ಯದಲ್ಲಿ ಕಾಣಿಸ್ತಾ ಇರೋದು ಜೇಡು. ಸೊ ಜೇಡ್ ಕೂಡ, ಜೇಡ್ ಬೈ ದ ಡೋರ್ ದೇರ್ ಇಸ್ ನೆವರ್ ಅ ಪೋರ್ ಅಂತಾರೆ. ಅಂದರೆ ಅಷ್ಟು ವೆಲ್ತ್ ಕೂಡ ತರುತ್ತೆ ಅದು. ಸೊ ಹಾಗೆ ಇವು ಎಲ್ಲ ಸಕ್ಯುಲೆಂಟ್ ಪ್ರಜಾತಿಗಳೇ. ಹೇಗೆ ಸಣ್ಣ ಸಣ್ಣ ಜಾಗಗಳಲ್ಲೂ ನಾವು ಎಷ್ಟು ಚೆನ್ನಾಗಿ ಬೆಳಿಬೋದು ಅಂದರೆ, ಪ್ರತಿಯೊಬ್ಬರು ಇದನ್ನು ಇದು ಒಂದು ಆರ್ಕಿಡ್ ವೆರೈಟಿ, ಗೋಲ್ಡನ್ ಆರ್ಕಿಡ್ ಅಂತ ಕೂಡ ಕರೀತಾರೆ. ಬಹಳ ಅಪರೂಪದ ಗಿಡ ಆ್ಯಕ್ಚುಲಿ. ವಿ ಆರ್ ಲಕ್ಕಿ ಟು ಹ್ಯಾವ್ ಇಟ್ ಆ್ಯಂಡ್ ಇಟ್ಸ್ ಗಿವಿಂಗ್ ಅಸ್ ದ ಫ್ಲವರ್. ಬಹಳ ಗೋಲ್ಡನ್ ಕಲರ್. ಇದು ಇಂಡೋರ್ ಏನಾ? ಇದು ಇಂಡೋರ್, ಸೆಮಿ ಇಂಡೋರ್.
ಬಾಲ್ಕನಿಗಳಲ್ಲಿ ಬಹಳ ಆರಾಮಾಗಿ ಬೆಳಿಬೋದು ಇಂಥವನ್ನ. ನೋಡಿ, ಒಂದು ಪಾಟ್ನಲ್ಲಿ 10 ಹಲವಾರು ಗಿಡಗಳನ್ನ ಬೆಳಿತೀವಿ. ಇದು ಒಂದು ದೊಡ್ಡ ಗಿಡ, ಅದ್ರ ಜೊತೆ ಸಕ್ಯುಲೆಂಟ್ಸ್ಗಳು ಹಾಕಿ ಬೆಳಿಬೋದು. ಇಲ್ಲೂ ಕಾಣಿಸ್ತೇವೆ. ಹಾ ಹೌದು, ಕೆಳಗೆಲ್ಲ ಸಕ್ಯುಲೆಂಟ್ಸ್, ಮೇಲೆ ಇದು ಮಹಾತ್ಮ ಗಾಂಧಿ ಪ್ಲಾಂಟ್ ಅಂತಾನೂ ಕೂಡ ಕರೀತಾರೆ ಇದನ್ನ. ಸೊ ಹಾಗೆ ಇದು ಕೂಡ 10 ಹಲವಾರು ಇಂಡೋರ್ ಪ್ಲಾಂಟ್ಸ್. ಲಕ್ಕಿ ಬ್ಯಾಂಬೂ, ಆಮೇಲೆ ಇದು ಆಗ್ರೋನಿಮಾ, ಇದು ಅದೇ ತರ ಒಂದು ಪ್ರಜಾತಿಯ ಪ್ಲಾಂಟ್ಗಳು. ಇಲ್ಲಿ ನೋಡ್ಬೋದು, ಈವನ್ ಕಲರ್ ಸ್ಟೋನ್ಸ್ ಡೆಕೋರೇಷನ್ಸ್ ಕೂಡ ಮಾಡಿದ್ದೀನಿ. ಸೊ ಇದು ಸ್ನೇಕ್ ಪ್ಲಾಂಟು, ಝೀಝಿ ಪ್ಲಾಂಟು. ಸೊ ಇವಕ್ಕೆಲ್ಲ ತುಂಬಾ ನೀರು ಹಾಕಬೇಕು ಅಂತಾನೂ ಏನಿಲ್ಲ, ವಾರದಲ್ಲಿ ಒಂದು ಸತಿ ನೀರು ಹಾಕಿದ್ರು ಸಾಕು, ಬಹಳ ಚೆನ್ನಾಗಿ ಬೆಳ್ಕೊಂಡು ಹೋಗುತ್ತೆ. ಒಂದು ಕಿಟಕಿಯನ್ನ ಹೇಗೆಲ್ಲ ಡೆಕೋರೇಟ್ ಮಾಡ್ಬೋದು ಗಿಡಗಳಿಂದ ಅಂತ ಇಲ್ಲಿ ನಾವು ನಮ್ಮ ಮನೆಯಲ್ಲಿ ಮಾಡೋಕ್ಕೆ. ಪ್ಲಾಂಟ್ ನೀವು ನೋಡಿರ್ತೀರಾ, ಇದು ಬಹಳ ಲೋ ಲೈಟ್ ನಲ್ಲಿ ಬಹಳ ಚೆನ್ನಾಗಿ ಬೆಳೆಯುತ್ತೆ. ನೀವು ನೋಡಿ, ಇಲ್ಲೇ ಕುಡಿಗಳ ಹೆಂಗೆ ಹೊಡೆದಿದೆ. ಇದು ಟೆರೆಸ್. ಇಲ್ಲಿ ನಾವು ಮೇನ್ ಪ್ಲಾಂಟೇಶನ್ ಎಲ್ಲ ಮಾಡೋ ಅಂಥದ್ದು ಜಾಗ. ಸೊ ಇದನ್ನ ಪ್ಲಾಂಟ್ ಬಾರ್ ಅಂತ ನಾವು ಹೇಳ್ತೀವಿ. ಸೊ ಇಲ್ಲೆಲ್ಲ ನೀವು ನೋಡ್ಬೋದು, ನಮ್ಮ ಆರ್ಡರ್ ಬಂದಾಗೆಲ್ಲ ನಮ್ಮದು ಸೆಟ್ಲೆಂಟ್ಸ್ ಆಗಲಿ ಪ್ರತಿಯೊಂದು ಪ್ಲ್ಯಾಂಟು ಆಗಲಿ ನಾವು ಇಲ್ಲೇ ತಂದು ಅಲ್ಲಿ ಪಾಟಿಂಗ್ಸ್ ನೋಡ್ಬೋದು, ಡಿಫ್ರೆಂಟ್ ಪಾಟ್ಸು ಆ್ಯಸ್ ಪರ್ ಕಸ್ಟಮರ್ ರಿಕ್ವೈರ್ಮೆಂಟ್ ನೀಡ್ಸ್ ಯಾವ್ಯಾವ ಥರ ಬರುತ್ತೋ ಆ ಥರ. ಈ ನಮ್ಮಲ್ಲಿ ವೆರಿಗೇಟೆಡ್ ಪ್ಲ್ಯಾಂಟ್ಸ್ ಎಲ್ಲ ಭಾರಿ ಹೋಗ್ತವೆ. ಇವೆಲ್ಲ ನೋಡಿ, ಮೂನ್ ಸ್ಟೋನು, ಇದೆಲ್ಲ ಒಂದು ಅಂಗಡಿಗೆ ಹೇಳಿದ್ದಾರೆ, ಕೆಫೆಗೆ, ಅವ್ರಿಗೆ ರೆಡಿ ಮಾಡಿ ನಾವು ಇಡ್ತೀವಿ. ನಾವು ತಕ್ಷಣ ಮಾಡಿ ಕೊಡಲ್ಲ. ಒಂದು ಆರ್ಡರ್ ಬಂತು ಅಂದರೆ ನಾವು ಒಂದು 15 ದಿವಸ ಆ ಪ್ಲ್ಯಾಂಟ್ ಹೇಗಿರುತ್ತೆ, ಸಸ್ಟೈನ್ ಹೆಂಗಾಗುತ್ತೆ, ಸಸ್ಟೈನ್ ಆಗುತ್ತಾ ಇಲ್ಲ, ಸಸ್ಟೈನ್ ಆಗಿಲ್ಲ ಅಂದರೆ ಅದಕ್ಕೆ ರೀಪಾಟ್ ಮಾಡಿ ಬೇರೆ ಥರ ಪ್ಲ್ಯಾಂಟ್ ಮಾಡಿಕೊಡ್ತೀವಿ. ಅದೇ ಥರ ಇವೆಲ್ಲ ಸ್ಯಾಂಪ್ಲಿಂಗ್ಸ್ ನಾವು ಇಕ್ಕಿರೋದು. ಸೊ ಇದು ನಮ್ಮ ವರ್ಕ್ ಸ್ಟೇಷನು. ಇಲ್ಲೆಲ್ಲ ಮಾಡಿ ಫಿನಿಶ್ ಪ್ರಾಡಕ್ಟ್ಸ್ ಅಲ್ಲಿಡ್ತೀವಿ. ಇದೆಲ್ಲ ವರ್ಕ್ ಸ್ಟೇಷನ್ಸ್ ಬರುತ್ತೆ. ಇಲ್ಲಿ ಒಂದೊಂದು ಪೀಸಸ್ ನಾವು ಮಾಡ್ಕೊಂಡು ಇಟ್ಕೊಂಡು ಟ್ರಯಲ್ ಆ್ಯಂಡ್ ಎರರು, ಪ್ರಾಪಗೇಟ್ ಮಾಡೋದು ಎಲ್ಲ ಇಲ್ಲಿ ಮಾಡ್ತೀವಿ. ಇಲ್ಲೂ ಕೆಳಗೂ ನೋಡ್ಬೋದು ನೀವು, ಕ್ಯಾಕ್ಟೈಲ್ ಪ್ಲಾಂಟ್ಸು, ಇವೆಲ್ಲ ಕ್ಯಾಕ್ಟೈಲ್ ಪ್ಲಾಂಟ್ಸು. ಅದು ಒಂದು ಕೆಫೆ ಬಾರಿಗೆ ಕೇಳಿದ್ದಾರೆ, ಹಾಸನ್ ಕಡೆ ಹೋಗ್ಬೇಕಾದ್ರೆ ಬರೋ ಕೆಫೆ ಬಾರಿಗೆ ಅದು ಕೇಳಿದ್ದಾರೆ. ಇವೆಲ್ಲ ನಾಳಿದ್ರಷ್ಟಲ್ಲಿ ಇದೊಂದು 10 ಪೀಸು ಅವ್ರಿಗೆ ಸೇಲ್. ಇದೆಲ್ಲ ಏನಿದೆ? ಇವೆಲ್ಲ ಬೇಬಿ ಟಿಯರ್ ಸಕ್ಯುಲೆನ್ಸ್ ಅಂತ ಹೇಳಿ ನಾವು ಪ್ರಾಪಗೇಟ್ ಮಾಡೋದು. ಇವಾಗ ನೋಡಿ, ಒಂದು ಲೀಫಿಂದ ಹೇಗೆ ಪ್ರಾಪಗೇಟ್ ಮಾಡ್ತೀವಿ ನೋಡಿ, ರೂಟ್ಸ್ ಹೆಂಗ್ ಬಂದಿದೆ. ಸಣ್ಣದಾಗಿ ರೂಟ್ಸ್ ಇದೆ. ಈ ರೂಟು ಹೋಗಿ ಒಂದು 15-20 ದಿವಸಕ್ಕೆ ಇಲ್ಲಿ ನೋಡಿ, ಇಲ್ಲಿ ಈ ಥರ ಪ್ಲಾಂಟ್ ಗ್ರೋ ಆಗುತ್ತೆ ನಿಮಗೆ ಸಕ್ಲೆಂಟ್ಸ್. ಸೊ ಇದೆಲ್ಲ ಮದರ್ ಸಕ್ಲೆಂಟ್ಸ್. ಇದೇ ಥರ ನಾವು ಮೇಲೆ ಎಲ್ಲೆಲ್ಲಿ ಸಿಗುತ್ತೋ ಜಾಗ ಎಲ್ಲ ಆ ಥರ ಮಾಡ್ತಾ ಇದ್ದೀವಿ. ಸೊ ಇವು ಎಲ್ಲ ಕಾಫಿ ಟೇಬಲ್ ಗಿಡಕ್ಕೆ ಇದೊಂದು ತೋರಿಸ್ತೀನಿ ನೋಡಿ. ಮ್ಯಾಟ್ ಫಿನಿಶ್ದು ಪಾಟ್ಸ್ ಕೇಳಿದ್ರು, ಅದನ್ನ ನಾವು ನೋಡಿ ಟೇಬಲ್ ಮೇಲೆ ಇಡಕ್ಕೆ. ಏನು ಪ್ಲಾಂಟ್ ಇದು? ಇದು ಕ್ಯಾಕ್ಟೈಲ್, ಇದು ಸಾಫ್ಟ್ ಕ್ಯಾಕ್ಟೈಲ್ ಅಂತ ಹೇಳಿ. ಮುಳ್ಳಿದ್ರೂ ಚುಚ್ಚಲ್ಲ, ಸಾಫ್ಟ್ ಬರುತ್ತೆ ನೋಡಿ. ಗ್ರೋತ್ ನೋಡಿ, ಸ್ಪ್ರೌಟ್ಸ್ ಹೆಂಗಿದೆ ನಮ್ಮಲ್ಲಿ. ಸೊ ಇದನ್ನೇ ನಾವು ಹೇಳೋದು. ಕೆಲವ್ರು ಏನು ಮಾಡ್ತಾರೆ ಅಂದರೆ ತಕ್ಷಣ ಹಾಕಿ ಹೆಂಗೆ ಕೊಟ್ಬಿಡ್ತಾರಲ್ಲ. ನಾವು ಒಂದು 15-20 ದಿವಸ ಮಿನಿಮಮ್ 1 ತಿಂಗಳು ಬೆಳೆಸ್ಬಿಟ್ಟೆ ನಾವು ಕಸ್ಟಮರ್ ಟೆಸ್ಟಿಂಗ್ ಮಾಡಿ ಕಸ್ಟಮರ್ ತೋರಿಸೋದು. ಹೌದು, ಯಾವ್ದು ಸರ್ವೈವ್ ಆಗಲ್ಲ ಅದನ್ನ ಕಿತ್ತಿ ಮತ್ತೆ ರೀಪೋರ್ಟ್ ಮಾಡಿ ಮತ್ತೆ ಹೆಂಗೆ ಕೊಡ್ತೀವಿ. ಇಲ್ಲಿಂದೇ ನೋಡ್ಬೋದು ನೀವು ಹೆಂಗೆ ಸ್ಪ್ರೌಟ್ಸ್ ಆಗಿದ್ದಾವೆ ಅಂತ ಹೇಳಿ. ಸೊ ಕಸ್ಟಮರ್ ನಮ್ಮ ಹತ್ರ ಒಂದ್ಸಲಿ ತಗೊಂಡು ಹೋದ್ರೆ ಅವರು ರೀಪೋರ್ಟಿಂಗ್ ಅಂತ ಬರಲ್ಲ, ಬಟ್ ಬೇರೆದು ಬೇಕು ಅಂತ ಹೇಳಿ ಬರ್ತಾರೆ. ಇನ್ನೊಂದು ಆರ್ಡರ್ ಮಾಡ್ತಾರೆ ಹಾಗೆ. ಸೊ ಅದೇ ತರ ಈ ಗ್ರೀನು, ಪರ್ಪಲ್, ಪಿಂಕ್ ವೆರೈಟಿಯಾಗಿ ಕೇಳಿದ್ರು. ಒಂದು ಕೆಫೆಗೆ ಒಂದು 10 ಟೇಬಲ್ ಬೇಕು ಅಂತ ಹೇಳಿ ಅದು ಅವ್ರು ಕೊಡ್ತಾ ಇದ್ದೀವಿ. ಒಂದ್ಸ ನೀವು ಸೇಲ್ ಮಾಡಿದ್ಮೇಲೆ ಏನ್ ಸರ್ವಿಸ್ ಏನೇ ಕೊಡ್ತೀರಾ ನೀವು? ಹಿಂಗೆ ಖಂಡಿತ ಕೊಡ್ತೀವಿ. ಯಾವ ತರ ಸರ್ವಿಸ್ ಕೊಡ್ತೀರಾ? ನಾವು ಈಶಾ ಗ್ರೀನಿಂದ ಹೇಗೆ ಮಾಡ್ತೀವಿ ಅಂದ್ರೆ, ನೀವು ಒಂದ್ಸಲಿ ನಮ್ಮಿಂದ ಪಾಟ್ ತಗೊಂಡು ಅಂದ್ರೆ ನಾವು 6 ತಿಂಗಳು ವಾರಂಟಿ ಕೊಡ್ತೀವಿ. ನಮ್ಮ ಕಾರ್ಡಿಂದ ಇನ್ಸ್ಟ್ರಕ್ಷನ್ಸ್ ಇರುತ್ತೆ, ಒಂದೊಂದು ಪ್ಲಾಂಟ್ಗೆ ಒಂದೊಂದು ತರ ಇರುತ್ತೆ. ಸೊ ನಾವು ಅವ್ರಿಗೆ ಹೇಳ್ತೀವಿ ಯಾವ ತರ ನೀವು ಮಾಡಬೇಕು ಅಂತ ಹೇಳಿ. ಖಂಡಿತ ನಾವು ಸರ್ವಿಸ್ ಕೂಡ ಕೊಡ್ತೀವಿ. ಒಂದ್ಸಲಿ ನಾವು ಈಶಾ ಗ್ರೀನಿಂದ ಒಬ್ರು ಯಾರ ಪ್ಲಾಂಟ್ ತಗೊಂಡ್ಲಿ, ಪಾಟ್ಸ್ ಏನಾರ ತಗೊಂಡ್ರು ಅಂದ್ರೆ ನಾವು ಮಿನಿಮಮ್ ಆಗಿ 6 ತಿಂಗಳು ವಾರಂಟಿ ಕೊಡ್ತೀವಿ.
6 ತಿಂಗಳ ವಾರಂಟಿ ಯಾವ ತರ ಇರುತ್ತೆ ಅಂದ್ರೆ ಇನ್ಸ್ಟ್ರಕ್ಷನ್ಸ್ ನಮ್ಮ ಕಾರ್ಡಲ್ಲಿ ಇನ್ಸ್ಟ್ರಕ್ಷನ್ಸ್ ಇದೆ. ಒಂದೊಂದು ಪ್ಲಾಂಟ್ ಒಂದೊಂದು ತರ ಇರುತ್ತೆ. ಕೆಲವು ಪ್ಲಾಂಟ್ ಸನ್ನಲ್ಲಿ ಬೆಳೆಯುತ್ತೆ, ಕೆಲವು ಪ್ಲಾಂಟ್ ಇಂಡೋರ್ ಬೆಳೆಯುತ್ತೆ, ಕೆಲವು ಔಟ್ಡೋರ್ ಇರುತ್ತೆ, ಕೆಲವರು ಸೆಮಿ ಇಂಡೋರ್ ಇರ್ತವೆ. ಅದಕ್ಕೆ ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ. ಆ ಇನ್ಸ್ಟ್ರಕ್ಷನ್ಸ್ ಅವ್ರು ಫಾಲೋ ಮಾಡ್ಕೊಂಡ್ರೆ ಸಾಕು. ಅವ್ರ ಕಡೆಯಿಂದ ಅವ್ರು ಪ್ರಯತ್ನ ಪಟ್ಟಿದ್ರೆ ಅದು ಸಾಕು. ಅದ್ರ ಮೇಲೆ ಏನಾರ ಆಗಿತ್ತು ಅಂದ್ರೆ 100% ರೀಪ್ಲೇಸ್ಮೆಂಟ್, ರೀವರ್ಕ್ ಇಲ್ಲ, ರೀಪ್ಲೇಸ್ಮೆಂಟ್. ಅದಕ್ಕೆ ಟೈಮ್ ಇದೆಯಾ? ಮಂತ್ ದಿನ ಟೈಮ್ ಇದೆಯಾ? ನೀವು ನಾವು ಫೋನ್ ಮಾಡಿ ನಾವು ನಿಮ್ಮ ಸೈಟಿಗೆ ಬರ್ತೀವಿ, ನೋಡ್ತೀವಿ. ಯಾವ್ಯಾವ ತರ ಪಾಟ್ಸ್ ಏನಾರ ಹಾಳಾಗಿದ್ರೆ ಅಥವಾ ಕೊಳ್ತೋಗಿದ್ರೆ ಅಥವಾ ಏನಾರ ಆಗಿದ್ರೆ ಆ ಪಾಟನ್ನು ತಗೊಂಡೋಗ್ತೀವಿ. 1 ಇಲ್ಲ 2ನೇ ದಿವಸದಲ್ಲಿ ತಂದು ವಾಪಸ್ ಕೊಡ್ತೀವಿ. ಆ ಜವಾಬ್ದಾರಿ ನಮ್ದು. ಓಕೆ, ಇದು ಈಶಾ ಗ್ರೀನ್ ಕೊಡುವ ಗ್ಯಾರಂಟಿ. ಓಕೆ. PVC ಪೈಪ್ ಬಿಟ್ಟಿಲ್ಲ ನೀವು? ಹೌದು. PVC ಏನ್ ಪ್ಲಾಂಟ್ ಇದು? ಇದು ನಾವು ಟೆರೇನಿಯನ್ಸ್ಗೆ ಅಂತ ಹೇಳಿ ಉಪಯೋಗಿಸ್ತೀವಿ. ಜನರಲಿ ಇವಾಗ ಗ್ಲಾಸ್ ಸ್ಯಾಂಡ್ ಆರ್ಟ್ ಎಲ್ಲ ನೋಡಿದ್ರಲ್ಲ, ಅದಕ್ಕೆ ಪ್ಲಾಂಟ್ ಬೇಕು ಅಂದ್ರೆ ಇದು ಎಚಿವೇರಿಯಾ ಅಂತ ಹೇಳಿ ಭಾರಿ ಕ್ರೂಡ್ ಪ್ಲಾಂಟ್. ಅಂದ್ರೆ ಇಲ್ಲಿ ನೋಡಿ, ಬಿಸಿಲು ಹೆಂಗಿದ್ರು ಬೆಳೆಯುತ್ತೆ, ಚಳಿ ಹೆಂಗಿದ್ರು ಬೆಳೆಯುತ್ತೆ, ನೀರ್ ಹೆಂಗಿದ್ರು ಬೆಳೆಯುತ್ತೆ. ಇದು ಒಂಥರ ಪ್ಲಾಂಟ್ ಅಲ್ಲೇ ಪ್ಲಾಂಟ್ ಇದು ಅಷ್ಟು. ಅದೇ ತರ ಇಲ್ಲಿ ನೋಡಿ, ಕಲರ್ ಇದು ಒಣಗಿಲ್ಲ, ಇದು ಕಲರ್, ಇದು ಪ್ಲಾಂಟಿನ ಕಲರ್. ನೀವು ಹತ್ರ ಬಂದು ಝೂಮ್ ಮಾಡಿದ್ರೆ ನೋಡಿ, ಪ್ಲಾಂಟಿನ ಕಲರ್ ಇದೆ, ಹೆಲ್ತಿ ಪ್ಲಾಂಟ್. ಇದೇ ತರ ಇಲ್ಲೂ ಬಂದ್ರೆ ಇಲ್ಲಿ ನೋಡಿ, ಇಲ್ಲಿ ಎಲ್ಲ ಎಚಿವೇರಿಯಾ. ಇದು ಮದರ್ ಆಫ್ ಮಿಲಿಯನ್ ಅಂತ ಹೇಳಿ. ಇದು ಔಟ್ಡೋರ್, ಇದು ಇಂಡೋರ್ ಔಟ್ಡೋರ್, ಇದು ಎರಡು ಕಾಂಬಿನೇಷನ್. ಇಂಡೋರ್ ಅಲ್ಲಿ ಗ್ರೀನ್ ಕಲರ್ ಬರ್ತಾ ಇರುತ್ತೆ, ಔಟ್ಡೋರ್ ಅಲ್ಲಿ ಯೆಲ್ಲೋ ಕಲರ್. ಇವಾಗ ಇಲ್ಲಿ ನೋಡಿ, ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಇಲ್ಲಿ ಅಷ್ಟು ಸೂರ್ಯ ಬರ್ತಾ ಇಲ್ಲ, ಇಲ್ಲಿ ನೋಡಿ ಹಸಿರಿದೆ. ಅದೇ ಪ್ಲಾಂಟ್ ಇಲ್ಲಿ ನೋಡಿ ಸೂರ್ಯಂಗೆ ಎಕ್ಸ್ಪೋಸ್ ಆಗಿದೆ, ಯೆಲ್ಲೋಯಿಶ್, ರೆಡ್ಡಿಶ್, ಯೆಲ್ಲೋಯಿಶ್, ಆರೆಂಜಿಶ್ ನೋಡಿ, ಇದೇ ತರ. ಸೊ ಇದು ಬನಾನಾ ಪ್ಲಾಂಟ್ ಅಂತ ಹೇಳಿ ಇದೆ, ಎಚಿವೇರಿಯಾ. ಇದು ಮದರ್ ಆಫ್ ಮಿಲಿಯನ್ ಅಂತ ಹೇಳಿ ನೋಡಿ. ಈ ಪ್ಲಾಂಟ್ ಭಾರಿ ರೇರ್. ಇದು ಈ ತುದಿಯಲ್ಲಿ ಅದು ಸ್ಪ್ರೌಟ್ ಆಗುತ್ತೆ, ಗಿಡ ಬರುತ್ತೆ. ಜನರಲಿ ಎಲ್ಲ ಬಡ್ಡಲ್ಲಿ ಬರುತ್ತೆ, ಇದು ಎಲೆ ತುದಿಯಲ್ಲಿ ನಿಮಗೆ ಬಡ್ಡಲ್ಲಿ ಬರುತ್ತೆ ನೋಡಿ, ಹೀಗೆ. ಇದು ಲ್ಯಾವೆಂಡರ್ ಸ್ಕ್ಯಾಲಪ್. ಹೇಗಿದೆ ಕಲರ್ ನೋಡಿ, ಎಲ್ಲೆಲ್ಲಿ ಚಿಗುರು ಬಂದಿರೋದು ಇದು. ಕಲರ್ ನೋಡಿ, ಪಿಂಕ್, ಆರೆಂಜು, ರೆಡ್ಡು, ಗ್ರೀನು, ವೈಟು. ಒಂದೇ ಇದರಲ್ಲಿ 5-6 ಥರ ಕಲರ್ಸ್ ಬರುತ್ತೆ. ಇಲ್ಲಿ ನೋಡಿ, ಈ ತರ ಕಲರ್ಸ್ ನೋಡಿದೀರಾ? ಕಂಪ್ಯೂಟರ್ ಅಲ್ಲಿ ನೋಡಿರ್ಬೋದು. ಲೀಫ್ಗೆ 1 2 3 4 5 6 7 8 10 ಬ್ರಾಂಚಸ್. ಕಲರ್ಸ್ ಕಂಪ್ಯೂಟರ್ ಅಲ್ಲಿ ನೋಡ್ತೀರಾ, ನಿಜವಾಗಿ ನೋಡ್ಬೇಕು ಅಂದ್ರೆ ಈ ತರ ಕಲರ್ಸ್ ಮಲ್ಟಿ ಕಲರ್. ಇಲ್ಲೇ ನೋಡಿ, ಗ್ರೀನ್ ಇದೆ, ವೈಟ್ ಇದೆ, ಪಿಂಕ್ ಇದೆ, ಯೆಲ್ಲೋಯಿಶ್ ಇದೆ. ಇದು ನಾವು ಬೆಳೆಸುವಂತ ಪ್ರೀತಿಯಾದ ಗಿಡಗಳು. ಇವಾಗ ನೀವು ಹೇಳ್ದಂಗೆ ಈಶಾ ಗ್ರೀನ್ಸ್ ಬ್ರಾಂಚ್ ಎಲ್ಲಿ ಓಪನ್ ಮಾಡೋದು ಅಂತ ಹೇಳ್ತಿದ್ರಲ್ಲ, ಇದೇ ಸೆಕೆಂಡ್ ಇಲ್ಲಿಗೆ ಬರ್ತಾ ಇದೆ. ಅತಿ ಶೀಘ್ರವಾಗಿ ಬರುತ್ತೆ. ದಯವಿಟ್ಟು ಬನ್ನಿ, ಎಲ್ಲರೂ ವಿಸಿಟ್ ಮಾಡಿ. ಇನ್ನು ವೆರೈಟಿವಾದ ಪ್ಲಾಂಟ್ಸ್ನು ನೀವು ನೋಡ್ಬೋದು. ಅಲ್ಲ, ನಿಮ್ಮ ಮನೆ ಒಳಗಡೆ ಮಾತ್ರ ಪ್ಲಾಂಟ್ಸ್ ಅಂದ್ಕೊಂಡು ಔಟ್ಸೈಡ್ ಫುಲ್ ಗ್ರೀನರಿ ಆಗಿದೆ, ತುಂಬ ಚೆನ್ನಾಗಿದೆ. ಎಲ್ಲಿ ನೋಡು ಗ್ರೀನರಿ ಮಧ್ಯೆ ಒಂದೇ ಒಂದು ಬಿಲ್ಡಿಂಗು. ಈ ಬಿಸಿಲಲ್ಲಿ ಇವತ್ತಿಷ್ಟು ಬಿಸಿಲಲ್ಲಿ ಇಷ್ಟು ಗ್ರೀನರಿ ಕಾಣ್ತಾ ಇದೆ. ಇನ್ನು ಮಳೆ ಇದ್ದಾಗ ನಿಮ್ಗೆ ನಾರ್ಮಲ್ ಸೀಸನ್ ಅಲ್ಲಿ ಬಂದ್ರೆ ಇನ್ನು ಹೆಂಗಿರ್ಬೇಕು ಹೇಳಿ. ಮಲೆನಾಡು ಹತ್ರ ಯಾವ ಹಿಲ್ ಸ್ಟೇಷನ್ ಬೇಡ, ಇಲ್ಲಿ ಪಿಕಾಕ್ಸು, ನರಿ, ಮೊಲ, ಜಿಂಕೆ ಕೂಡ ನೋಡಿದ್ವಿ. ಯಾವ ತರ ಪ್ರಾಣಿ ಬೇಕು ಎಲ್ಲ ತರ ಪ್ರಾಣಿನೂ ನಾವು ಸಿಟಿಯಲ್ಲಿ ಇಲ್ದಿರೋದು ಇಲ್ಲಂತೂ ನೋಡಿದೀವಿ. ಲ್ಯಾವೆಂಡರ್ ಸ್ಕ್ಯಾಲಪ್ ಅಂತ ಈ ಗಿಡದ ಹೆಸರು. ಬಹಳ ಸ್ಟ್ರಾಂಗ್ ಗಿಡ ಇದು. ಪ್ರಾಪಗೇಟ್ ಮಾಡೋದು ಬಹಳ ಸುಲಭ. ಹೀಗೆ ಕಡ್ಡಿಗಳನ್ನ ಮುರಿದು ಪಕ್ಕದಲ್ಲಿ ಹಾಕಿದ್ರೆ ಸಾಕು, ತಾನೇ ಗಿಡ ಬೆಳೀತಾ ಹೋಗುತ್ತೆ, ಎಲೆಗಳಿಂದನೂ ಬೆಳೆಯುತ್ತೆ. ಸೊ ಬಹಳ ಆರಾಮಾಗಿ HSR ಲೇಔಟ್ಗೆ ಮೊನ್ನೆ ನಾವು ಕೊಟ್ವಿ ಈಶಾ ಗ್ರೀನ್ಸ್ ಇಂದ. ಒಂದು ಸರ್ಕ್ಯುಲೆಂಟ್ಸ್ ನೋಡಿ ತೋರಿಸ್ತೀನಿ. ಹೂವು ಬಿಟ್ಟಿರೋದು ನೋಡಿ ಹೇಗಿದೆ, ಸೂಪರ್ ಸೈಜ್. ಬರೀ ಸರ್ಕ್ಯುಲೆನ್ಸ್ ಮಾತ್ರ ನೋಡ್ತಾ ಇದ್ದ, ಹೂವು ಬಿಟ್ಟಿರೋ ಸೈಜ್. ಏನಿದು ಹೂವು ಬಿಡೋದು ಯಾವ ತರ ಇದು? ಎಲ್ಲ ಸರ್ಕ್ಯುಲೆನ್ಸ್ ಪ್ರತಿಯೊಂದು ಸರ್ಕ್ಯುಲೆಂಟ್ ಹೂವು ಬಿಡುತ್ತೆ, ಪ್ರತಿಯೊಂದು ಸರ್ಕ್ಯುಲೆಂಟ್ ಪ್ರೊಪಗೇಟ್ ಆಗುತ್ತೆ. ಇಲ್ಲಿ ನೋಡಿ ಮರಿ ಅದರದ್ದು ಹೆಂಗಿದೆ, ಎಷ್ಟು ಚೆನ್ನಾಗಿದೆ, ಎಷ್ಟು ದೊಡ್ಡದಾಗಿದೆ ನೋಡಿ. ನನ್ನ ಕೈ 2 ಕೈ ನೋಡಿ ಥಿಕ್ನೆಸ್. ಇದು ಸುಮಾರು ಏನಿಲ್ಲ ಅಂದ್ರೂ 2 ವರ್ಷದಿಂದ ಇದೆ ನಮ್ಮ ಹತ್ರ. ಇದೇ ತರ ಎಷ್ಟು ತಿಂಗಳು ಬೇಕಾಗುತ್ತೆ? ಇದು ವರ್ಷಕ್ಕೆ ಒಂದ್ಸಲಿ ಬಿಡುತ್ತೆ.
ವರ್ಷಕ್ಕೊಂದ್ಸಲಿ. ನಮಗೆ ಇದೇ ಥರ ಸುಮಾರು ಏನಿಲ್ಲ ಅಂದರೂ ಒಂದು 300 ಪಾಟ್ಸ್ ಇದಾವೆ ನಮ್ಮ ಹತ್ರ. ಎಲ್ಲ ಹಳೇ ಸಕ್ಯುಲೆಂಟ್ಸೇ ನಾವು ಕೊಡೋದು. ನೆಕ್ಸ್ಟ್ ನಾನು ತೋರಿಸ್ತಿರೋದು ನಿಮಗೆ ಹೈಡ್ರೋಫೋನಿಕ್ಸ್ ಅಂತ ಹೇಳಿ ನಾವು ಮಾಡ್ತಿರೋದು ಹೊಸ ಥರ ಕಾನ್ಸೆಪ್ಟು. ಇವಾಗ ಇದು ನೋಡಿ, ಇದನ್ನ ಲಕ್ಕಿ ಬ್ಯಾಂಬು, ಟ್ವಿಸ್ಟೆಡ್ ಲಕ್ಕಿ ಬ್ಯಾಂಬು ಅಂತ ಹೇಳಿ ಮಾಡ್ತೀವಿ. ಇದು ಸುಮಾರು ಏನಿಲ್ಲ ಅಂದ್ರೆ ನಿಮಗೆ ಒಂದು 4 ರಿಂದ 4.5 ಅಡಿ ಹೈಟ್ ಇದೆ. ಇವಾಗ ನಾನೇ 6 ಅಡಿ ಅಂದರೆ ಇದು ನನ್ನ ಮುಕ್ಕಾಲಷ್ಟು ಬರುತ್ತೆ. ಬಟ್ ಕಾನ್ಸೆಪ್ಟ್ ಇದು ನೋಡಿ, ಈ ಜಾರೇ ನಿಮಗೆ 2 ಅಡಿ ಗ್ಲಾಸ್ ಜಾರ್. ಈ ಗ್ಲಾಸ್ ಜಾರಲ್ಲಿ ನಾನು ಎತ್ತೀನಿ ನೋಡಿ, ರೂಟಿಂಗ್ ಸಿಸ್ಟಮ್ ನೋಡಿ ಹೆಂಗಾಗಿದೆ. ಇದು ನಾನು ಇಟ್ಟು ಸುಮಾರು ಒಂದು 4 ತಿಂಗಳಾಗಿದೆ. ಇದು 4 ರಿಂದ 5 ತಿಂಗಳಾಗಿದೆ. ಗಲೀಜ್ ಅನ್ನೋದಿಲ್ಲ ಅಷ್ಟು. ರೂಟ್ ಕಲರ್ಸ್ ನೋಡಿ ಹೆಂಗೆ ಬರ್ತಾ ಇದೆ. ಸೊ ನಾವು ಇದು ಕೆಮಿಕಲ್ಸ್ ಯೂಸ್ ಮಾಡಲಿ, ಏನು ಮಾಡೋಣ, ನಾರ್ಮಲ್ ಪ್ಯೂರ್ ಫಿಲ್ಟರ್ ವಾಟರು, ಒಂದು ತೊಟ್ಟು ಸಾಲ್ಟು, ಫಂಗಸ್ ಆಗಬಾರ್ದು ಹಂಗೆ ಅಂತ ಹೇಳಿ. ಹುಳ ಕೂಡ ಬಂದಿಲ್ಲ ಇಲ್ಲಿ, ಒಂದು ಹುಳ ಕೂಡ ಇಲ್ಲ. ಸೊ ಈ ಜಾರ್ನ ನಾವು ಎಷ್ಟು ಬಿಡುತ್ತಿದ್ದು? ಇದು ತಂದಾಗ ಈ ಜಾರ್ಗೆ ಇಲ್ಲಿತ್ತು ಸರ್. ಓಕೆ, ಪ್ರಾಬಬ್ಲಿ 4 months back 4-5 months ಬ್ಯಾಕ್ ಒಂದಿಷ್ಟಿತ್ತು. ಈ ಜಾರೆ ನಿಮಗೆ 1.5 ಅಡಿ 2 ಅಡಿ ಅಂದ್ರೆ ಆ 2 ಅಡಿ ಮೇಲೆ ಒಂದಿಷ್ಟಿತ್ತು. 2 feet ಇತ್ತು. 4 months ಗೆ 2 feet 2 feet ಗ್ರೋ ಆಗಿದೆ ನೋಡಿ. ಮಣ್ಣಿಲ್ಲ, ಏನಿಲ್ಲ, ಝೀರೋ ಮೇಂಟೆನೆನ್ಸ್. 6 ತಿಂಗಳಿಗೊಂದ್ಸಲಿ ನೀರು ಚೇಂಜ್ ಮಾಡಿ ಸಾಕು. ಇಲ್ಲ ನಿಮ್ಗೆ ಇಷ್ಟ ಆಯ್ತು, ಇಲ್ಲ ನೀರು ನೀಟಾಗಿ ಇನ್ನೂ ಇರಬೇಕು ಅಂದ್ರೆ ವಾರಕ್ಕೆ ಒಂದ್ಸಲಿ ಇಲ್ಲ 15 ದಿವಸಕ್ಕೆ ಒಂದ್ಸಲಿ ನೀರು ಚೇಂಜ್ ಮಾಡಿ ನೋಡಿ. ಇದು ನೀರು ಇಷ್ಟೇ ಮೇಂಟೈನ್ ಮಾಡಬೇಕು ಅಂತ ಏನಿಲ್ಲ ಅಲ್ವಾ? ಏನಿಲ್ಲ, ನೀರು ಕಮ್ಮಿ ಆಗಬಾರ್ದು, ನೀರಿಂದ ಬೇರೆ ಎಕ್ಸ್ಪೋಸ್ ಆಗಬಾರ್ದು ಏರ್ಗೆ. ಆದಷ್ಟು ನೀರಲ್ಲಿ ಇದ್ರೆ ಸಾಕು. ಇದು ಇಂಡೋರ್ನೇ, ಇದು ಇಂಡೋರ್, ಕಂಪ್ಲೀಟ್ ಇಂಡೋರು. ಇದರದ್ದು ಇನ್ನೂ ಒಂದು ಪೀಸ್ ಮಾಡಿದೀವಿ ನಾವು, ಬೇರೆ ಬೇರೆ ಹೋಟೆಲ್ಸ್ ಕೊಟ್ಟಿದ್ದೀವಿ. ಅದನ್ನ ನಾನು ಕೆಳಗೆ ತೋರಿಸ್ತೀನಿ. ಕೆಳಗೆ ಇಕ್ಕಿದೀವಿ ಸೆಟ್ ಆಫ್ 4 ಸ್ಕ್ವೇರ್ ಜಾರ್ ವಿತ್ ಫಿಶ್. ಅದು ಸೊ ನಿಮ್ಗೆ ಇದು ಸ್ವಲ್ಪ ಮೂತಿ ಸಣ್ಣ ಬರುತ್ತೆ, ಅದು ಸ್ಕ್ವೇರ್ ಜಾರ್ಸ್. ಅದನ್ನ ಇದು ಏರ್ ಪ್ಲಾಂಟ್ ಅಂತ ಹೇಳಿ. ಇದು ಆಕ್ಚುಲಿ ಝೀರೋ ಮೇಂಟೆನೆನ್ಸ್ ನೋಡಿ, ಏನು ಬೇಕಾಗಲ್ಲ ಅದಕ್ಕೆ. ಸೊ ಇದೇ ಥರ ಸ್ಯಾಂಡ್ ಆರ್ಟಲ್ಲಿ ಡಿಫ್ರೆಂಟ್ ಡಿಸೈನ್. ಇದು ಸೆಟ್ಟು, ಇದೊಂದು ಸೆಟ್ಟು. ಇದು ಎಗ್ ಶೇಪ್ ಜಾರ್ ಅಂತ ಹೇಳಿ ನಾವೇ ಕಸ್ಟಮೈಸ್ ಮಾಡಿರೋದು. ಇದು ಸ್ಟ್ಯಾಂಡು, ಇದಕ್ಕೊಂದು ಸಣ್ಣ ಪೀಸು, ಇದರಲ್ಲಿ ಹಿಂಗೆ ಹೌಸ್ ಥರ ಮಾಡ್ತೀವಿ. ಸೊ ಅದೇ ಥರ ಇಲ್ಲೂ ಇದೆ ನೋಡಿ, ಇದೊಂದು. ಆಮೇಲೆ ಇದು ಎಲ್ಲದಲ್ಲೂ ಒಂದೊಂದು ಕಾನ್ಸೆಪ್ಟ್. ಒಂದೊಂದು ಕಾನ್ಸೆಪ್ಟ್. ಇದು ಹುಡುಗ, ಇದು ಹುಡುಗಿ ಇರೋದು, ಇದು ಡೆಸರ್ಟಲ್ಲಿ ಇರೋದು, ಇದು ಸ್ನೋ ಕಾನ್ಸೆಪ್ಟು. ಇದು ನೋಡಿ, ಇದು ಈ ಪಾರ್ಕಲ್ಲಿ ಒಂದೊಂದ್ಸಲಿ ಎಲೆ ಎಲ್ಲ ಬಿದ್ದಾಗ ಹೆಂಗೆ ಎಲ್ಲೋ ಇಶ್ ಆಗಿರುತ್ತಲ್ವ, ಆ ಥರ ಹುಡುಗ ಹುಡುಗಿ ಹೋಗೋ ಕಾನ್ಸೆಪ್ಟು ಚೆನ್ನಾಗಿದೆ ಅಲ್ವಾ. ನೆಕ್ಸ್ಟು ಇದು ಸ್ವಲ್ಪ ಯಾರೋ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು, ಸ್ವಲ್ಪ ಸ್ಯಾಡಾಗಿ ಕೂತಿರೋದು, ಡಾರ್ಕ್ ಫೀಲಿಂಗ್ ಬೇಕು ಅಂತ ಹೇಳಿ ಅವ್ರು ಅದಕ್ಕೆ ಬ್ಲ್ಯಾಕ್ ಸ್ಟೋನ್ ಹಾಕಿ ಯೆಲ್ಲೋ ಪಪ್ಪಿ. ಸೊ ಕಲರ್ ಕಾನ್ಸೆಪ್ಟ್ ಅವ್ರ ಕಾಂಬಿನೇಷನ್ ನೋಡಿ ಹೆಂಗೆ ಎದ್ದು ಕಾಣುತ್ತೆ, ಆ ಥರ ಮಾಡಿಸ್ಕೊಂಡಿದ್ದಾರೆ. ಸೊ ಅದಕ್ಕೆ ಒಂದೊಂದು ಸಣ್ಣದು ಅವರು ಹೇಳ್ತಾರೆ, ಇವಾಗ ನನಗೆ ಅದ್ರ ಜೊತೆ ನೀರಿರೋ ಕಾನ್ಸೆಪ್ಟು ಅಲಾಂಗ್ ವಿತ್ ಬೋಟ್ ಬರುತ್ತೆ ನೋಡಿ. ನಿಮ್ಮ ಬೋಟು, ಸ್ಟೋನ್, ಅದು ಕಲರ್ಸ್ ಆ ಥರ ಬರುತ್ತೆ ಹಂಗೆ. ಇದೇನು ಐಸ್ ಕ್ರೀಮ್ ಥರ ಇದೆ? ಇದು ಐಸ್ ಕ್ರೀಮ್ ಇದು ಒಂದು ಹೋಟ್ಲಿಗೆ ನಾವು ಮಾಡಿದ್ವಿ. ಅವರು ಸ್ಟೋನಲ್ಲಿ ಮಾಡಿರೋದು, ಸ್ಟೋನ್, ಫುಲ್ ಸ್ಟೋನ್. ಇದು ನ್ಯಾಚುರಲ್ ಪ್ಲಾಂಟ್ ಇದು. ಸೊ ಒಂದು ಐಸ್ ಕ್ರೀಮ್ ಪಾರ್ಲರ್ಗೆ ಅವ್ರು ಕೇಳಿದ್ರು ಒಂದು 10 ಪೀಸ್ ಈ ಥರದ್ದು ಕಲರ್ದು ಮಾಡಿಕೊಡಿ ಅಂತ ಹೇಳಿ. ಸೊ ಅವ್ರದ್ದೇ ಆದ ಒಂದು ಐಸ್ ಕ್ರೀಮ್ ಜಾರು ನಮಗೆ ಕೊಟ್ಟು ಈ ಥರ ಡಿಫ್ರೆಂಟ್ ಕಲರ್ಸಲ್ಲಿ ನಾವು ಮಾಡ್ಕೊಂಡಿದ್ವಿ. ಸೊ ಒಂದು ಪೀಸ್ ನಾವು ಇಟ್ಕೊಂಡಿದ್ವಿ, ನಾವು ಮಾಡಿರೋದು ಹೇಗಿರುತ್ತೆ ಅಂತ ಕಾಣಕ್ಕೆ ಅಂತ. ಯೆಲ್ಲೋ ಕಲರ್ ಆರ್ಟಿಫಿಷಿಯಲ್ ಏನದು? ಇದು ಸ್ಟೋನ್, ಇದು ಸ್ಟೋನ್ ವರ್ಕ್ ಮಾಡೋದು, ಇದೆಲ್ಲ ಸ್ಟೋನ್, ಎಲ್ಲ ಕ್ರಶ್ ಸ್ಟೋನ್ಸು. ಇವಾಗ ನೋಡಿ ಈ ಥರ ಸ್ಟೋನ್ ಬರುತ್ತೆ ನೋಡಿ. ಫಾರ್ ಎಕ್ಸಾಂಪಲು ಇದು ನಮ್ಮ ನ್ಯಾಚುರಲ್ ಸ್ಟೋನ್ ಬರೋದು ಅಲ್ವಾ. ನೋಡಿ ಈ ನ್ಯಾಚುರಲ್ ಸ್ಟೋನ್ನ ಏನು ಮಾಡ್ತೀವಿ ನಾವು, ಕ್ರಶ್ ಮಾಡ್ತೀವಿ. ಕ್ರಶ್ ಮಾಡಿಬಿಟ್ಟು 2 ಥರವಾದ ಸ್ಟೋನ್ಸ್ ಮಾಡ್ಕೊತೀವಿ. ಒಂದು ಮೀಡಿಯಾಕರ್ ಸ್ಟೋನ್ಸು ಹಿಂಗೆ ಬರುತ್ತೆ, ಇನ್ನೊಂದು ಪೌಡರ್ ಸ್ಟೋನ್ಸು. ಅದು ಪೌಡರ್ ಸ್ಟೋನ್ಸ್, ಇದು ಪೌಡರ್ ಸ್ಟೋನ್ಸ್. ಪೌಡರ್ ಸ್ಟೋನ್ಸ್ ಅಲ್ಲಿ ಮೇಕ್ ಮಾಡಿದ್ರೆ ಪೌಡರ್ ಸ್ಟೋನ್ಸ್ ಮಾಡ್ಕೊಂಡು ಅದಕ್ಕೆ ಡಿಸೈನ್ ಮಾಡೋಕ್ಕೆ ಸುಲಭ ಆಗುತ್ತೆ ಅಂತ ಹೇಳಿ ಹಿಂಗೆ. ಇದರಲ್ಲಿ ಹೋದರೆ ಇಲ್ಲಿ ನೋಡಿ, ಇಲ್ಲಿ ಇದು ಸಣ್ಣ ಮಿನಿ ಪೌಡರ್ ಸ್ಟೋನ್ಸ್, ಅದು ಮಿನಿ ಪೌಡರ್ ಸ್ಟೋನ್ಸು, ಇದು ನ್ಯಾಚುರಲ್ ಪೌಡರ್ ಸ್ಟೋನ್ಸು. ಸೊ ಇಲ್ಲಿ ನೋಡಿ, ಇದು ಶುಗರ್ ಸ್ಟೋನ್ಸ್ ಅಂತ ಹೇಳಿ ಬರುತ್ತೆ. ಅಷ್ಟು ಸಿಗ್ತಾಗಿದೆ, ಶುಗರ್ ಥರ ಇರುತ್ತೆ. ಸೊ 3 ಥರ ವೆರೈಟೀಸ್ ನಾವು ಮಾಡ್ಕೊತೀವಿ. 2 mm ಇದೆ, ಇದು 2 mm. ಹೌದು. ಇದು ಒಂದು ಕೇಳಿದ್ರು, ಇದು ಬೀಚ್ ಥರ ಒಂದು ಮಾಡಿಕೊಡಿ ಅಂತ ಹೇಳ್ಬಿಟ್ಟು. ಇದು ಆ್ಯಕ್ಚುಲಿ ಜೋಗ್ ಕಡೆಗೆ ಒಬ್ರು ಕಸ್ಟಮರ್ ಬಂದಿದ್ರು, ಈ ಥರದ್ದು 8 ಪೀಸ್ ಮಾಡ್ಕೊಂಡು ಅಲ್ಲಿರೋ ರೆಸ್ಟೋರೆಂಟಿಗೆ ಅವ್ರು ತೊಗೊಂಡೋದ್ರು. ಸೊ 1 ಪೀಸ್ ನಾವು ಇಟ್ಕೊಂಡಿದ್ವಿ. ಇಲ್ಲಿ ನೋಡ್ಬೋದು ಈ ಸರ್ಕಲೆಂಟ್ಸ್ ಎಲ್ಲ ಎಷ್ಟು ದೊಡ್ಡದು ಹಗ್ಲಕ್ಕಿದೆ.
ಪ್ಲಸ್ ಇದೆಲ್ಲ ಈ ನ್ಯಾಚುರಲ್ ಆಗಿರೋ ಕಪ್ಪೆ ಚಿಪ್ಪು, ಆಮೇಲೆ ಈ ಟಾಯ್ಸು ನೋಡ್ಬೋದು ಹಿಂಗಿದೆ ಗಟ್ಟಿಗಿರೋದು ಟಾಯ್ಸು. ಡೀಟೇಲಿಂಗ್ ನೋಡಿ, ಒಂದೊಂದು ಡೀಟೇಲಿಂಗ್. ಇದು ಲಕ್ಷ್ಮೀ ಕಮಲ್ ಅಂತ ಹೇಳಿ ಒಂದು ದೊಡ್ಡ ಕಮಲಲ್ಲಿ ಇಲ್ಲಿ ನೋಡಿ ಸುಮಾರು ಏನಿಲ್ಲ ಅಂದ್ರೆ ಒಂದು 20-25 ಬೇಬೀಸ್ ಬಿಟ್ಟಿದ್ದಾರೆ. ಈ ಒಣಗಿರೋದು ಕೂಡ ನಾವು ಹಂಗೆ ಇಡ್ತೀವಿ, ಯಾಕಂದ್ರೆ ನ್ಯಾಚುರಲ್ ಗೊತ್ತಾಗ್ಲಿ ಜನರಿಗೆ ಹೇಗೆ ಎತ್ತ ಅಂತ ಹೇಳಿ. ಇದೇನಿಲ್ಲ ಅಂದ್ರೆ ನಿಮಗೆ ಸುಮಾರು 1 ವರ್ಷ 1.5 ವರ್ಷದ ಹಳೆ ಗಿಡಗಳಿಲ್ಲ. ಇವಾಗ ಇದು ಯಾರು ಯೂಸ್ ಮಾಡ್ಬೋದು, ಏನೇನಕ್ಕೆ ಯೂಸ್ ಬರ್ತೈತೆ, ಯಾರು ಯೂಸ್ ಬರ್ತೈತೆ? ಇದು ಫಸ್ಟ್ ನೋಡಕ್ಕೆ ಏನಂದ್ರೆ ಆಂಬಿಯನ್ಸ್. ನಿಮ್ ಬಂದ ತಕ್ಷಣ ಒಂದು ಕಸ್ಟಮರ್ ಬಂತು ಅಂದ್ರೆ ಆಂಬಿಯನ್ಸ್. ನಾವು ಏನಕ್ಕೆ ಎಲ್ಲ ಕಡೆ ಹೋಗೋದು, ಒಂದು ಆಂಬಿಯನ್ಸ್, ಒಳ್ಳೆ ತರ ಆಂಬಿಯನ್ಸ್ ಇರ್ಲಿ ಅಂತ ಹೇಳಿ. ಇದನ್ನ ನೋಡಿದ ತಕ್ಷಣ ಒಂಥರ ಅಟ್ರಾಕ್ಷನ್. ಇದು 1 ಪೀಸ್ ಅಂದ್ರೆ ನೀವು ಇಂಟರ್ನೆಟ್ ಅಲ್ಲಿ ಆಗ್ಲಿ ಎಲ್ಲೇ ಹುಡ್ಕೋದ್ರು ಸಿಗೋದಿಲ್ಲ. ನಾವ್ ಇವತ್ತು ಏನ್ ಮಾಡ್ತೀವೋ ಯುನೀಕ್ ಪೀಸು ಇಡೀ ವರ್ಲ್ಡ್ ಅಲ್ಲಿ ಎಲ್ಲೂ ಸಿಗಲ್ಲ. ನಾವು ಮಾಡೋ ತರ ಅಂದ್ರೆ ಬೇರೆಯವ್ರು ಬೇರೆ ತರ ಮಾಡ್ತಾರೆ, ನಮ್ ತರ ಯಾರು ಮಾಡಕ್ ಆಗಲ್ಲ. ಸೊ ಇಟ್ ಈಸ್ ಅ ಯುನೀಕ್ ಪೀಸ್. ಯಾರೇ ಜನರೇ ಆಗ್ಲಿ ನಾವೇ ಆಗ್ಲಿ ಒಂಥರ ಯುನೀಕ್ ಪೀಸ್ ನೋಡಿದ್ರೆ ಎಷ್ಟು ಅಟ್ರಾಕ್ಷನ್ ಆಗುತ್ತೆ. ಹಿಂಗಿದು ಈ ಕ್ಯೂರಿಯಾಸಿಟಿ ಬಿಲ್ಡ್ ಆಗುತ್ತೆ. ಸೊ ಇವಾಗ ನಾವು ಹೋಟೆಲ್ಸ್ಗೆ, ಕ್ಯಾಫಿ ಬಾರ್ಗೆ, ಆಮೇಲೆ ರೆಸ್ಟೋಬಾರ್ಸ್ಗೆ ಇವಕ್ಕೆಲ್ಲ ಹಿಂಗೆ ಇಟ್ಟರೆ ಅವ್ರ ಆಂಬಿಯನ್ಸ್ ಜೊತೆ ಇದನ್ನ ಕೊಟ್ರೆ ಇನ್ನೂ ಕ್ಯೂರಿಯಾಸಿಟಿ ಬಿಲ್ಡ್ ಆಗುತ್ತೆ. ಆಮೇಲೆ ಇದು ಹೆಂಗೆ ಅಂದ್ರೆ ನಾವು 6 ತಿಂಗಳಿಗೂ ಒಂದೊಂದು ಡಿಫ್ರೆಂಟ್ ಡಿಸೈನ್ಸ್ ಕೊಡ್ತಾ ಇರ್ತೀವಿ, ಇಲ್ಲ 3 ತಿಂಗಳಿಗೆ ಡಿಪೆಂಡ್ಸ್ ಅವ್ರ ಕಸ್ಟಮರು ಯಾವ ತರ ಬೇಕು ಅನ್ನೋದು. ಡಿಫ್ರೆಂಟ್ ಡಿಸೈನ್ಸ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ರೆಗ್ಯುಲರ್ ಕಸ್ಟಮರ್ಸ್ ಆದ್ರೆ ನಾವು 1 ವರ್ಷ ಕಾಂಟ್ರಾಕ್ಟ್ ಇಟ್ಕೊಂತೀವಿ. ಸೊ 3 ತಿಂಗಳಿಗೆ ಒಂದ್ಸಲಿ ಡಿಫ್ರೆಂಟ್ ಡಿಸೈನ್ಸ್ ಕೊಡ್ತಾ ಇರುತ್ತೆ. ಆ ರೇಟ್ಸ್ ಎಲ್ಲ ವರ್ಕೌಟ್ ಮಾಡಿ ಕಾಂಟ್ರಾಕ್ಟ್ ವರ್ಕೌಟ್ ಆಯ್ತು ಅಂದ್ರೆ ಆ ತರ ಫೆಸಿಲಿಟಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀರಾ? ಸುಮಾರು ಕಡೆ ಹೋಗಿದೆ. ಮಂಗಳೂರು ಕಡೆ ಹೋಗಿದೆ, ಶಿವಮೊಗ್ಗ ಕಡೆ ಹೋಗಿದಾವೆ. ಮಂಗಳೂರು ಕಡೆ ಅದೇ ಹೇಳಿದ್ನಲ್ಲ, ಇದು ಬೀಚ್ ಕಾನ್ಸೆಪ್ಟ್ಸ್ ಅಲ್ಲೆಲ್ಲ ತುಂಬಾ ಹೋಗಿದಾವೆ. ಅಲ್ಲಿ ಕ್ಯಾಫೆ ಫೀಡ್ಬ್ಯಾಕ್ ಎಲ್ಲ ಹೇಗಿದೆ? ಭಾರಿ ಚೆನ್ನಾಗಿದೆ ಸರ್, ಸೀರಿಯಸ್ಲಿ ಭಾರಿ ಚೆನ್ನಾಗಿದೆ. ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ನೀವು ನೋಡಿ ಗೊತ್ತಾಗುತ್ತೆ. ಅಲ್ಲಿ ಎಲ್ಲಾನು ತೋರ್ಸಕ್ ಆಗಲ್ಲ, ಸ್ಯಾಂಪಲ್ ಪೀಸ್ಗಳನ್ನ ಒಂದೊಂದು ಪೀಸ್ ನ ಮಾಡಿ ನಾವು ಅಲ್ಲಿ ಇಡ್ತಾ ಇರ್ತೀವಿ. ನೀವೇ ನೋಡಿ, ಭಾರಿ ಚೆನ್ನಾಗಿದೆ. ನಾನು ಪರ್ಚೇಸ್ ಮಾಡೋಂತ ಬಂದಿದ್ದು ಇಲ್ಲಿ ನಿಮ್ಮ ಮೇಕಿಂಗ್ ಸ್ಟೈಲು, ಅದಕ್ಕೆ ತಗೊಳ್ಳೋ ಟೈಮು ಇದೆಲ್ಲ ನೋಡಿ ನಂಗೆ ವಿಡಿಯೋ ಮಾಡ್ಬೇಕು ಅನಿಸ್ತು. ನಿಮ್ಮ ಹಾರ್ಡ್ ವರ್ಕ್ ಅಟ್ಲೀಸ್ಟ್ ಗೊತ್ತಾಗ್ಲಿ, ಅದರಿಂದ ನಿಮ್ಮ ಬೆಲೆ ಗೊತ್ತಾಗುತ್ತೆ ಅಂತ ಮಾಡ್ತಾ ಇದ್ದೀನಿ. ಸೊ ಇದು ನೋಡಿ, ಇದೊಂದು ಲಕ್ಕಿ ಬ್ಯಾಂಬೂದು ಮಾಡಿದೀವಿ. ಇದು ಸುಮಾರು ಏನಿಲ್ಲ ಅಂದ್ರೂ ಒಂದು 12 ಇಂಚ್ ಪಾಟ್. ಇದು ನೋಡಿ 1 ಫೀಟ್ 1 ಫೀಟ್ ಇದೆ. ಇದಕ್ಕೆ ಲಕ್ಕಿ ಬ್ಯಾಂಬೂನ ಇದು? ಇದು ಲೋಟಸ್, ಮಿನಿ ಲೋಟಸ್ ಬ್ಯಾಂಬೂ ಅಂತ ಹೇಳಿ ಕೊಡ್ತಾರೆ. ಇದು ಈ ನೆಲಮಂಗಲ ಕಡೆ ಒಂದು ಹೋಟೆಲ್ಗೆ ನಾವು ಕೊಟ್ಟಿದ್ದೀವಿ. ಇಲ್ಲಿ ನೋಡಿ ಶೂಟ್ಸ್ ನೋಡಿ, ಹತ್ರ ಬನ್ನಿ, ನಾವು ಹೆಂಗ್ ಕೊಡ್ತಾ ಇದೀವಿ ಅಲ್ಲಿ ನೋಡಿ, ಬುದ್ಧ ಹಿಂದೆ ಶೂಟ್ಸ್ ಹೆಂಗಾಗಿದೆ ಅದರದ್ದು. ಆಮೇಲೆ ಇಲ್ಲಿ ನೋಡಿ ಕಲರ್ ಕಾನ್ಸೆಪ್ಟ್. ಇದು 5 ತತ್ವ ಕಲರ್ ಕಾನ್ಸೆಪ್ಟ್ ಬೇಕು ಅಂತ. ಕೆಂಪು, ಯೆಲ್ಲೋ, ಕರಿ, ಬ್ರೌನು, ಬಿಳಿ, ವೈಟ್ ಪೆಬಲ್ ಸ್ಟೋನ್ಸು. ಈ ಚೈನೀಸ್ ವಾಸ್ತು ಬರುತ್ತೆ ನೋಡಿ, ರಿಂಗ್ಸ್, ಈ ಕುಲ್ಫು ಪ್ಯಾಂಡಾಲಿ ನೀವು ನೋಡಿರ್ತೀರಲ್ಲ, ಒಂಥರ ಬ್ಲ್ಯಾಕ್ ಆ್ಯಂಡ್ ವೈಟು, ಅದೇ ಥರ ಅವರು ಹೇಳಿದರು. ಸೊ ನಾವೇನು ಮಾಡಿದ್ವಿ, ಇದು ಸ್ಯಾಂಪಲ್ ಪೀಸು ಹಿಂಗೆ ಡಿಸೈನ್ ಮಾಡಿಬಿಟ್ಟು ಅವ್ರಿಗೆ ಕಲ್ಲು ಕೊಟ್ಟಿದ್ದು. ಸೊ ಇದು ಸುಮಾರು ಏನಿಲ್ಲ ಅಂದರೂ ಒಂದು 4-5 kg ಮಿನಿಮಮ್ ಆಗಿದೆ. ನಾವು ಇದಕ್ಕೆ ಯೂಸ್ ಮಾಡೋದು ಪ್ಯೂರ್ ಕೋಕೋಪಿಟ್. ಎಂತೆ ಆದ ವರ್ಮಿ ಕಾಂಪೋಸ್ಟ್ ಆಗಲಿ ಅಥವಾ DAP ಆಗಲಿ, ಕೆಮಿಕಲ್ಸ್ ಆಗಲಿ ಏನೂ ಯೂಸ್ ಮಾಡಲ್ಲ. ಇದು ಸುಮಾರು ಏನಿಲ್ಲ ಅಂದರೂ ನಿಮಗೆ 4 ತಿಂಗಳು ಬೆಳೆದಿರೋ ಪ್ಲಾಂಟ್. ಇನ್ನು ಎಷ್ಟು ಹೈಟ್ ಬೆಳಿಬೋದು ಇದು ಬರುತ್ತೆ ನಿಮಗೆ ಸುಮಾರು ಏನಿಲ್ಲ ಲೈಫ್ ಬರ್ತಾ ಇದೆಯಲ್ಲ. ಸುಮಾರು ಏನಿಲ್ಲ ಅಂದರೂ ಇವಾಗ ನೋಡಿ 4 ತಿಂಗಳಿಗೆ ಇಷ್ಟು ಬೆಳೆದಿದೆ ಆ ಶೂಟ್ಸ್ ಅಲ್ಲಿಂದ. ಇದು ಏನಿಲ್ಲ, ನೀವು ಬಿಸಿಲು ನೀರು ಚೆನ್ನಾಗಿ ಕೊಟ್ರೆ, ಕೆಳಗಡೆ ಕೋಕೋಪಿಟ್ ಚೆನ್ನಾಗಿತ್ತು ಅಂದ್ರೆ ನಿಮ್ಗೆ 10 ಅಡಿ ಕೂಡ ಬೆಳೆಯುತ್ತೆ. ಬಟ್ ಇದು ಉದ್ದ ಬೆಳೆಯೋದು. ಹೌದು, ಇಷ್ಟು ಇಂಡೋರ್ ಇಡ್ಬೋದು. ಲೈಟ್ ನೀರು ಜಾಸ್ತಿ ಕೊಟ್ಟಷ್ಟು ಬೇಗ ಬೆಳೆಯುತ್ತೆ. ಮೀಡಿಯಂ ಆಗಿತ್ತು ಔಟ್ಡೋರು ಇಡ್ಬೋದು. ಸಡನ್ ಆಗಿ ಇವಾಗ ಇಂಡೋರ್ ಇಂದ ಇತ್ಕೊಂಡು ಔಟ್ಡೋರ್ ಹೋಗ್ಬಿಟ್ರೆ ಏನಾಗುತ್ತೆ ಅಂದ್ರೆ ಬಿಸಿಲಿಗೆ ಸುಟ್ಟೋಗುತ್ತೆ. ಫಸ್ಟ್ ಸೆಮಿ ಶೇಡಲ್ಲಿ ಇರಬೇಕು. ಅದು ಅಭ್ಯಾಸ ಆಗ್ಬೇಕು, ಅದಕ್ಕೂ ಗಿಡಕ್ಕೂ ಅಭ್ಯಾಸ ಆಗ್ಬೇಕು. ಆ ಅಭ್ಯಾಸ ಆಗ್ತಿದ್ದಂಗೆ ಬಿಸಿಲಲ್ಲಿ ಇಟ್ಟಾಗ ಅವಾಗ ಅದು ಮರಿ ಹಾಕಕ್ ಸ್ಟಾರ್ಟ್ ಮಾಡುತ್ತೆ. ಟೆಂಪರೇಚರ್ ಮೇಂಟೈನ್ ಸ್ಲೋ ಅಂಡ್ ಸ್ಟಡಿಯಾಗಿ ಮೇಂಟೈನ್. ಇವಾಗ ಸಡನ್ ಆಗಿ ಕೋಲ್ಡ್ ಇಟ್ಕೊಂಡು ಹಾಟ್ ಕೊಟ್ಬಿಟ್ರೆ ನಮ್ ಸ್ಕಿನ್ನೇ ಸುಟ್ಟೋಗುತ್ತೆ. ಇವಾಗ ನಾವು ಹೆಂಗೆ ಸಿಂಪಲ್ ಎಕ್ಸಾಂಪಲ್, ಕಾರ್ AC ಕೂತಿರ್ತೀವಿ, 1 hour ಹೋಗ್ತೀವಿ, AC ಆಫ್ ಮಾಡಿ ಬಿಸಿಲು ಮಟ ಬರ್ತಿಲ್ಲ, ಬಿಸಿಲಲ್ಲಿ ಹೋದ್ರೆ ಹೆಂಗಿರುತ್ತೆ ಅದೇ ತರ ನಮ್ ಸ್ಕಿನ್
ಬಳಸ್ಬೋದು ನಾವು ಇದನ್ನ. ಇದರಿಂದ ಏನೇನು ಬೆನಿಫಿಟ್ಸ್ ಇದೆ? ನಿಮ್ಗೆ ಇದು ಆರ್ಟ್ ವರ್ಕ್ ಕೂಡ ಆಗತ್ತೆ. ಓಕೆ. ಪ್ರಕೃತಿ ನೀವು ಮನೆಯೊಳಗೆ ತಂದ್ರೆ ನೀವು ಪ್ರಕೃತಿಗೆ ಬಹಳ ಹತ್ರ ಆಗ್ತಾ ಹೋಗ್ತೀರಾ. ಆಕ್ಸಿಜನ್ ಸಪ್ಲೈ ಇರುತ್ತೆ. ಗಿಡ ಎಲ್ಲಿ ಇರುತ್ತೋ ಅಲ್ಲಿ ನಿಮಗೆ ಕೆಲವರು ಹೇಳಿರೋ ಹಾಗೆ ಪೂಜೆ ಪುನಸ್ಕಾರ ಕೂಡ ಬೇಡ, ತನ್ನ ತಾನೇ ಪುಣ್ಯ ಆಗ್ತಾ ಹೋಗುತ್ತೆ ದಿನ ದಿನ. ಅದನ್ನ ನೋಡ್ಕೊಳ್ಳೋದು, ಅದನ್ನ ಕೇರ್ ಮಾಡೋದು ಮಾಡ್ತಾ ಹೋದಾಗ ಅದೇ ಒಂದು ಪ್ರಪಂಚದಲ್ಲಿ ನಾವು ಮುಳುಗೋಗ್ಬಿಡ್ತೀವಿ. ನೇಚರ್ ಗಾಡ್ ಅಂತ. ಹೌದು. ನೇಚರ್ನೇ ಮನೆಯೊಳಗೆ ತಂದು ನೀವು ಕೇರ್ ಮಾಡ್ತಾ ಇದ್ದೀರಾ. ಕೇರ್ ಮಾಡೋದು. ಸೊ ವಿತ್ ಕಲರ್ಸ್, ಕೆಲವೊಬ್ರು ಇದನ್ನ ಕಲರ್ ಥೆರಪಿಗೋಸ್ಕರ ಮಾಡಿಕೊಂಡು ತಗೊಂಡು ಹೋಗ್ತಾರೆ ನನ್ನ ಹತ್ರ ಬಂದು. ಸೊ ಇಟ್ ಈಸ್ ಆಲ್ ಬೈ ಇಟ್ ಸೆಲ್ಫ್ ಅ ವರ್ಲ್ಡ್ ಅಂತ ನಾನು ಹೇಳಬಲ್ಲೆ. ಜಸ್ಟ್ ಒಂದು ಸ್ಮಾಲ್ ಕಂಟೈನರ್ ಇರ್ಬೋದು, ಬಟ್ ಇಡೀ ಒಂದು ಭೂಮಿನೇ ನಾವು ಅದರಲ್ಲಿ ಕಾಣ್ಬೋದು. ಹಾಗೆ ಸೊ ನಾವು ಹೀಗೆ ಮಾಡಿ ಇಟ್ಟಿರ್ತೀವಿ. ಸೊ ಕಸ್ಟಮರ್ಸ್ ಬಂದಾಗ ಅವ್ರು ಕೇಳಿದಂತ ಡೆಕೋರೇಷನ್ಸ್ ಗಳನ್ನ ನಾವು ಮಾಡಿ ಕೊಡ್ತೀವಿ ಅವ್ರಿಗೆ. ಸಕ್ಯುಲೆನ್ಸ್ ಏನು ಬೆನಿಫಿಟ್ಸ್ ಇದೆ ಸಕ್ಯುಲೆನ್ಸ್ ಇಂದ? ಸಕ್ಯುಲೆನ್ಸ್ ನೋಡ್ಲಿಕ್ಕೆ ಬಹಳ ಅಂದವಾಗಿರುತ್ತೆ, ಮತ್ತೆ ಮನೆ ಒಳಗೇನೆ ಅವನ್ನ ಬೆಳೆಸಬಹುದು, ಮತ್ತೆ ತುಂಬಾ ಅವಶ್ಯಕತೆ ಇರಲ್ಲ ನೀರಿಂದು. ಬಹಳ ಒಂದು 2 ಚಮಚದಷ್ಟು ನೀರು ಹಾಕಿದ್ರೆ ಸಾಕು ವಾರಕ್ಕೆ ಒಂದ್ಸತಿ. ಮತ್ತೆ ಅಲಂಕಾರಿಕವಾಗೂ ಬಹಳ ಕಾಣುತ್ತೆ. ಮಕ್ಕಳು ಅದನ್ನ ನೋಡಿ ಖುಷಿ ಪಡ್ತಾರೆ. ಹಾ, ಅವೆಲ್ಲ ಸಕ್ಯುಲೆನ್ಸ್. ಆಲೋವೆರಾ ಜಾತಿಯ ಸಕ್ಯುಲೆನ್ಸ್ ಇವೆಲ್ಲ. ಇದು ಲಕ್ಕಿ ಬ್ಯಾಂಬೂ, ಲೋಟಸ್ ಬ್ಯಾಂಬೂ ಅಂತಾನು ಕೂಡ ಕರೀತಾರೆ. ಇದು ನೀರಲ್ಲಿ ತಂತಾನೆ ಬೆಳೆಯುತ್ತೆ. ಇದಂತೂ ಆಲ್ಮೋಸ್ಟ್ 0 ಮೇಂಟೆನೆನ್ಸ್ ಅಂತ ನಾನು ಹೇಳ್ಬೋದು. ಸೊ ಅದು ವಾಸ್ತು ಪ್ರಕಾರನು ಬಹಳ ಪಾಸಿಟಿವ್ ಎನರ್ಜಿ ತರುತ್ತೆ ಅಂತ ಕೂಡ ಹೌದು. ಇದು ಝೀಬ್ರಾ ಪ್ಲಾಂಟ್ಸ್ ಅಂತ ಕರಿತೀವಿ ಸಕ್ಯುಲೆನ್ಸ್ ವೆರೈಟಿನಲ್ಲಿ. ಬಹಳ ಅದ್ಭುತವಾಗಿ ಕಾಣಿಸುತ್ತೆ. ಅದು ಸ್ಯಾಂಡ್ ಆರ್ಟ್ ಜೊತೆ ಅಂತೂ ಇಟ್ಸ್ ಅ ಬ್ಯೂಟಿ ಬೈ ಇಟ್ ಸೆಲ್ಫ್ ಅಂತ ಹೇಳ್ಬೋದು. ಹೀಗೆ ಸಣ್ಣ ಸಣ್ಣ ಮ್ಯಾನಿಕ್ವಿನ್ಸ್ ಇಟ್ಕೊಂಡು ನಾವು ಆರ್ಟ್ ಪೀಸ್ಗಳನ್ನ ಮಾಡ್ತೀವಿ. ಆನ್ ಆರ್ಡರ್ ಬೇಸಿಸ್ ಯಾವ ಕಲರ್ ಸ್ಪೆಸಿಫಿಕೇಶನ್ ಆದರೂ ತಗೊಳ್ತೀವಿ, ಆಮೇಲೆ ಸೈಜ್ ಸ್ಪೆಸಿಫಿಕೇಶನ್ಸ್ ತಗೊಳ್ತೀವಿ. ಸೊ ಹೀಗೆ ಕೆಲವೊಂದು ವೆರೈಟಿ ಎಲ್ಲ ಮಾಡಿಟ್ಟಿರ್ತೀವಿ, ಸೊ ದಟ್ ಅವ್ರು ಬಂದ ತಕ್ಷಣ ನೋಡಿ ಇದೇ ಥರ ಬೇಕು ಅಂದರೆ ಇದೇ ಥರ ಮಾಡ್ಕೊಡ್ಬೋದು ಅಂತ. ಇವೆಲ್ಲ ಸ್ಯಾಂಪಲ್ಸ್ ಮಾಡಿಕ್ಕಿರೋದು, ಒಂದೊಂದು ಸ್ಯಾಂಪಲ್ಸ್ ಇಟ್ಕೊಂಡು ರೆಡಿ ಸ್ಯಾಂಪಲ್ಸ್. ರೆಡಿ ಸ್ಯಾಂಪಲ್ಸ್ ಇದೆಲ್ಲ ಹೆಂಗೆ ನಿಂತ್ಕೊಂಡಿದೆ ಇದು? ಓ, ಮ್ಯಾಗ್ನೆಟ್ ಪಾಟ್ಸ್ ಅಂತ ಹೇಳಿ ಇದನ್ನ ಆಫೀಸ್ಗೆ ಎಲ್ಲಿ ಬೇಕೋ ಅಲ್ಲಿ ಹಾಕಿಡ್ಕೋಬಹುದು. ನೀರು ತುಂಬಾ ಅವಶ್ಯಕತೆ ಇಲ್ವಾ? ಏನಿಲ್ಲ, ಏನು ನೆಸಸರಿ ಇಲ್ಲ. ನೀರು ಇಲ್ದೇನೆ ನೋಡಿ. ಇದು ಹಿಂಗೆ ತೆಗಿತೀನಿ ನೋಡಿ. ನ್ಯಾಚುರಲ್ ಪ್ಲ್ಯಾಂಟ್ ಇದು. ಹೆಂಗಿದೆ ನೋಡಿ ಸಕ್ಯುಲೆಂಟ್. ಸೊ ಇದನ್ನ ನೀವು ಆಫೀಸಲ್ಲಿ ಫ್ರಿಡ್ಜಲ್ಲಿ ಹಿಂಗೆ ಹಾಕಿದ್ರೆ ಪವರ್ ನೋಡಿ, ಮ್ಯಾಗ್ನೆಟಿಗೆ ಟಾಪ್ ಅಂತ ಇಟ್ಕೊಂಡು. ಇದು ವಸ್ತು ಪ್ಲಾಂಟಾ? ಹೌದು. ಮ್ಯಾನಿಕ್ಯೂನ್ಸ್ ಅಂತ ಹೇಳಿ ನಾವು ಕರಿತೀವಿ. ಒಂದೊಂದು ಡಾಲ್ಸ್ ಹಾಕೋದು. ಈ ಒಂದೊಂದು ಡಾಲ್ ಕೂಡ ನೋಡಿ ಹೆಂಗಿದೆ, ಎಷ್ಟಿದೆ ದೊಡ್ಡದಾಗಿ ನೋಡಿ. ಕಲರ್ಸ್ ಹೋಗಲ್ಲ, ಬಿಲ್ಟ್ ಇನ್. ಇವಾಗ ಇಲ್ಲೇನಾರ ಕಟ್ ಆಯ್ತು ಅಂದ್ರೆ ಹಿಂದೆನೂ ಅದೇ ಕಲರ್ ಬರುತ್ತೆ. ಸೊ ಪೇಂಟಿಂಗ್ ಅಲ್ಲ ಇದು. ಒಂದೊಂದು ರಬ್ಬರು ಕೂಡ ಫುಲ್ ಒಳಗಿಂದ ಹೊರವರೆಗೂ ಸಾಲಿಡ್ ಪೀಸು. ಸೊ ಇದೇ ಥರ ನೋಡಿ. ಇಲ್ಲಿ ಈ ಮಕ್ಕಳಿಗೆ ಯಾವುದೋ ಒಂದು ಬರ್ಡೇ ಪಾರ್ಟಿಗೆ ಒಂದು ಆರ್ಡರ್ ಬಂದಿದೆ ಅವರಿಗೆ. ಅದಕ್ಕೆ ಇದು ಟಾಮ್ ಆ್ಯಂಡ್ ಜೆರಿದು ಮಾರಿಯೋ ಇಷ್ಟ ಅಂತೆ, ಸ್ಪೈಡರ್ ಮ್ಯಾನ್ ಇಷ್ಟ. ಸೊ ಈ ಟಾಮ್ ಆ್ಯಂಡ್ ಜೆರಿ, ಆಮೇಲೆ ಇಲ್ಲಿ ಮಲಗಿರೋ ಟಾಮ್ ಆ್ಯಂಡ್ ಜೆರಿ ನೋಡಿ ಎಷ್ಟು ಕ್ಯೂಟಾಗಿದೆ. ಇದೇ ಥರ ಮೂನ್ ಮೇಲೆ ಇರೋದು. ಇದೊಂದು ಆರ್ಡ್ರಿಗೆ ರೆಡಿ ಮಾಡ್ತಾ ಇದ್ದೀವಿ. ಇದು ನಾವು ಜನರಲಿ ಯೂಸ್ ಮಾಡೋ ಮ್ಯಾನಿಕ್ಯೂನ್ ಟಾಯ್ಸು. ಸೊ ಇಲ್ಲಿ ಅಜ್ಜ ಅಜ್ಜಿ ಟಾಯ್ಸ್ ಇದ್ದಾವೆ, ಅದರಲ್ಲಿ ಬೇರೆ ಬೇರೆ ಕಲರ್ಸ್ ಬರುತ್ತೆ. ಇದು ಹುಡುಗಿ ಕೂತಿರೋದು, ಇದು ತೋರಿಸ್ತೀನಿ ನಾವು ಹೆಂಗೆ ಇಕ್ಕಿದೀವಿ ಅಂತ. ಇದು ಕಪಲ್ ಟಾಯ್ಸು, ಬುಕ್ ಓದ್ತಾ ಇರೋದು. ಇದು ಹುಡುಗ ಹುಡುಗಿದು ಹಂಗೆ ಒಂದು ಲಾಗ್ ಮೇಲೆ ಕೂತಿರೋದು. ಇದು ಛತ್ರಿ ಇಟ್ಕೊಂಡಿರೋದು. ಇದೇ ಥರ ವೆರೈಟಿ ಆದ ಟಾಯ್ಸ್. ಯೂಸ್ ಮಾಡಿದ್ದೀರಾ? ಇಲ್ಲಿ ನೋಡಿ, ಪಪ್ಪಿ ಟಾಯ್ಸ್. ಈ ಕಡೆ ಬನ್ನಿ, ಈ ಕಡೆ ಇಲ್ಲಿ ನೋಡಿ. ಇದು ರೈನ್ಬೋ ಕಲರ್ಸ್ ಅಲ್ಲಿ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮ್ಮೂರು ಬೆಂಗಳೂರು ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದಕ್ಕೆ ಏನೂ ಅಷ್ಟು ಮೇಂಟೆನೆನ್ಸ್ ಬೇಕಾಗಲ್ಲ.